ಪ್ರೈಸ್ ದ ಲಾರ್ಡ್. ಕರ್ತರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ಮುಂಜಾನೆ ಸಮಯದಲ್ಲಿ ಇದನ್ನು ನೋಡುತ್ತಿರುವ ಪ್ರತಿಯೊಬ್ಬರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆಲ್ಲರಿಗೂ ನಾನು ವಂದನೆಗಳನ್ನು ತಿಳಿಸುತ್ತೇನೆ. ಈ ದಿನದಲ್ಲಿ ವಿಶೇಷವಾದ ಒಂದು ವಾಗ್ದಾನ ನಾವು ನೋಡುವಾಗ, ನಾವು ಕೂಡಿ ಬರುವಾಗ ಕರ್ತರ ಸನ್ನಿಧಿಯಲ್ಲಿ ಯೋಗ್ಯರೆಂದು ನಾವು ಕಾಣಿಸಲ್ಪಡುತ್ತದೆ. ಅದಕ್ಕಂತ ಈ ದಿನದ ವಾಕ್ಯಗಳನ್ನು ನಾವು ನೋಡುವಾಗ 1 ಕೊರಿಂಥರು ಬರೆದ ಪತ್ರಿಕೆ 11ನೇ ಅಧ್ಯಾಯ 16ರಿಂದ 20 ವಾಕ್ಯಗಳನ್ನು ನಾವು ನಮ್ಮೊಂದಿಗೆ ಓದಿಕೊಳ್ಳೋಣ. ಒಬ್ಬನು ವಾಗ್ದಾನ ಪ್ರಿಯನಾಗಿ ಕಾಣಿಸಿಕೊಂಡರೆ ಇಂಥ ಪದ್ಧತಿ ನಮ್ಮಲ್ಲಿಲ್ಲ ಮತ್ತು ದೇವರ ಸಭೆಗಳಲ್ಲಿಯೂ ಇಲ್ಲ ಎಂದು ತಿಳುಕೊಳ್ಳಲಿ. ನಾನು ಹೀಗೆ ನಿಮಗೆ ಅಪ್ಪಣೆ ಕೊಡುವುದರಲ್ಲಿ ನಿಮ್ಮನ್ನು ಹೊಗಳುವುದಿಲ್ಲ. ಯಾಕಂದರೆ ನೀವು ಕೂಡಿ ಬರುವುದರಿಂದ ಕೇಡಾಗುತ್ತದೆಯೇ ಹೊರತು ಮೇಲಾಗುವುದಿಲ್ಲ. ಹೇಗೆಂದರೆ ಮೊದಲನೇದು, ನೀವು ಸಭೆಯಾಗಿ ಕೂಡಿ ಬರುವಾಗ ನಿಮ್ಮಲ್ಲಿ ಭೇದಗಳು ಉಂಟಾಗುತ್ತವೆಂದು ಕೇಳುತ್ತೇನೆ ಮತ್ತು ಇದು ನಿಜವೆಂದು ಸ್ವಲ್ಪ ಮಟ್ಟಿಗೆ ನಂಬುತ್ತೇನೆ. ನಿಮ್ಮಲ್ಲಿ ಇಂತಿಂಥವರು ಯೋಗ್ಯರೆಂದು ಕಾಣಬರುವಂತೆ ಭಿನ್ನಾಭಿಪ್ರಾಯಗಳು ಇರುವುದು ಅವಶ್ಯವೇ. ಪರಂತು ನೀವೆಲ್ಲರೂ ಕೂಡಿ ಬರುವಾಗ ನೀವು ಮಾಡುವ ಭೋಜನವು ಕರ್ತನ ಭೋಜನವಲ್ಲ. ಕರ್ತರ ನಾಮಕ್ಕೆ ಮಹಿಮೆ ಉಂಟಾಗಲಿ. ನಾವು ಪ್ರಾರ್ಥಿಸಿಕೊಳ್ಳೋಣ. ಸ್ತುತಿ ಸ್ತೋತ್ರಗಳ ಮಧ್ಯದಲ್ಲಿ ವಾಸ ಮಾಡುವ ತಂದೆಯಾದ ದೇವರೇ, ನಿನ್ನ ನಾಮವು ಮಹಿಮೆ ಹೊಂದಲಿ. ದೇವರೇ ಸುಸ್ವಾಮಿ ದೇವರೇ, ಈ ಅಧ್ಯಾಯದಲ್ಲಿ ದೇವರೇ ನಾವು ನೋಡುವಾಗ ಕರ್ತರ ಸನ್ನಿಧಿಯಲ್ಲಿ ಕೂಡಿ ಬರುವಾಗ ಯೋಗ್ಯರೆಂದು ನಾವು ಕಾಣಿಸುತ್ತೇವೆ ಅಂತ ಸತ್ಯವೇದ ವಾಕ್ಯ ಹೇಳುತ್ತೆ ದೇವರೇ. ಅದೇ ಪ್ರಕಾರವಾಗಿ ರಾಜ ಯೇಸು ಸ್ವಾಮಿ, ಇದು ನಿನ್ನ ಸನ್ನಿಧಿಯಲ್ಲಿ ಕೂಡಿ ಬರುವಾಗ ಯೋಗ್ಯರೆಂದು ಎಲ್ಲರೂ ಕಾಣಿಸುವಂತೆ ದೇವರೇ ನೀನು ಕೃಪೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ದೇವರೇ. ಅಪ್ಪ, ಪಾಪಿಯಾಗಿದ್ದರೂ ಸರಿಯೇ ದೇವರ ಸನ್ನಿಧಿಯಲ್ಲಿ ಬಂದಾಗ ಅವರನ್ನು ಯೋಗ್ಯರಾಗಿ ನೀನು ಮಾರ್ಪಡಿಸುವ ದೇವರು ನೀನಾಗಿದ್ದೀಯಾ. ಈ ಲೋಕದಲ್ಲಿ ಯಾವುದಕ್ಕೂ ಯೋಗ್ಯತೆ ಇಲ್ಲದಿದ್ದರೂ, ಈ ಲೋಕದಲ್ಲಿ ಅಯೋಗ್ಯರಾಗಿ ಇದ್ದರೂ ಕೂಡ ನಿನ್ನ ಸನ್ನಿಧಿಗೆ ಬಂದಾಗ, ನಿನ್ನ ಸನ್ನಿಧಿಯಲ್ಲಿ ಕೂಡಿ ಬಂದಾಗ ಎಲ್ಲರನ್ನೂ ಯೋಗ್ಯರಾಗಿ ನೀನು ಮಾರ್ಪಡಿಸಿ, ನೀನು ಶುದ್ಧಿಪಡಿಸಿ, ನೀನು ಆಶೀರ್ವದಿಸುವ ದೇವರು ನೀನಾಗಿದ್ದ ದೇವರೇ. ಇದೋ ಕರ್ತನೇ ಅಪ್ಪ, ಕುಟುಂಬದಲ್ಲಿಯೂ ಸರಿಯೇ, ಹೊರಗಡೆ ಲೋಕದಲ್ಲಿಯೂ ಕೂಡ ಸರಿ, ಪ್ರಪಂಚಕದಲ್ಲಿ ಕೂಡ ಸರಿ ರಾಜ, ಯೋಗ್ಯತೆ ಇಲ್ಲದಿದ್ದರೂ ಕೂಡ ನಿನ್ನ ಸನ್ನಿಧಿಯಲ್ಲಿ ಬಂದಾಗ ಯೋಗ್ಯರಾಗಿ ಮಾರ್ಪಡಿಸುವ ದೇವರು ನೀನಾಗಿದ್ದೀಯಾ. ಕುಟುಂಬದಲ್ಲಿ ಕೂಡ ಯೋಗ್ಯರಾಗಿ ಮಾರ್ಪಡಿಸುವ ದೇವರು ನೀನಾಗಿದ್ದೀಯಾ. ಪ್ರಾಪಂಚಿಕ ವಿಷಯದಲ್ಲಿ ಕೂಡ ಯೋಗ್ಯರಾಗಿ ಮಾರ್ಪಡಿಸುವ ದೇವರು ನೀನಾಗಿದ್ದೆ ದೇವರೇ ಸುಸ್ವಾಮಿ. ಇದನ್ನು ದೇವರೇ ನೋಡುತ್ತಿರುವ ಪ್ರತಿಯೊಬ್ಬರನ್ನು ಯೇಸುವಿನ ನಾಮದಲ್ಲಿ ಯೋಗ್ಯರಾಗಿ ದೇವರೇ ನೀನು ಮಾರ್ಪಡಿಸಿ, ನೀನು ಆಶೀರ್ವದಿಸಿ, ನೀನು ನಡೆಸಿದ್ದಕ್ಕಾಗಿ ನಿನಗೆ ಸ್ತೋತ್ರ ಮಾಡುತ್ತೇನೆ. ಈ ದಿನವೆಲ್ಲ ರಾಜ ಅವರೊಂದಿಗೆ ಇದ್ದು ನೀನು ನಡೆಸು, ಆಶೀರ್ವದಿಸು, ಬಲಪಡಿಸು. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥನೆ ಮಾಡುತ್ತೇನೆ ತಂದೆಯೇ. ಆಮೀನ್, ಆಮೀನ್. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ.